ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಇಂದು ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆ. ಹರಿದಾಸ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದಂತಹ ಯತಿಗಳಲ್ಲಿ ವಾದಿರಾಜರನ್ನು ಬಿಟ್ಟರೆ ಸಂಖ್ಯಾದೃಷ್ಟಿಯಿಂದ ಹೆಚ್ಚು ಕೀರ್ತನೆಗಳನ್ನು ಬರೆದವರು ಶ್ರೀ ವಿದ್ಯಾಪ್ರಸನ್ನ ತೀರ್ಥರು. ವ್ಯಾಸರಾಜ ತೀರ್ಥರು ತೋರಿದ ಕನ್ನಡ ಪ್ರೇಮ ಆ ಮಠದ ಯತಿಗಳಲ್ಲಿ ಕ್ರಮೇಣ ಕಡಿಮೆಯಾಗ್ತಾ ಬಂತು. ಶಾಸ್ತ್ರಾಧ್ಯಯನ ಮತ್ತು ಸಂಸ್ಕೃತ ಪಾಂಡಿತ್ಯಕ್ಕೆ ಮಾತ್ರ ಅದು ಸೀಮಿತವಾಯಿತು. ವಿದ್ಯಾಕಾಂತ ತೀರ್ಥರು ಮತ್ತು ವಿದ್ಯಾರತ್ನಾಕರ ತೀರ್ಥರು ಪುನಃ ಆರಂಭಿಸಿದಂತಹ ಕನ್ನಡ ಕೀರ್ತನೆಗಳ ರಚನೆ ಅದು ಶ್ರೀ ವಿದ್ಯಾಪ್ರಸನ್ನ ತೀರ್ಥರಿಂದ ವಿಶಾಲ ಹರಹವನ್ನು ಪಡೆದುಕೊಂಡಿತು ಅಂತ ಹೇಳ್ಬೋದು. ವಿದ್ಯಾಪ್ರಸನ್ನ ತೀರ್ಥ ಜನ್ಮಸ್ಥಳ ಸೋಸಲೆ. ಇವರ ಪೂರ್ವಾಶ್ರಮದ ಹೆಸರು ತೆಕ್ಕಲೂರು ಶ್ರೀ ವೆಂಕಟ ನರಸಿಂಹಾಚಾರ್ಯ. ಆ ಕಾಲದ ಸಂಸ್ಕೃತ ಪಂಡಿತರಾದಂತಹ ತೆಕ್ಕಲೂರು ಅಹೋಬಲಾಚಾರ್ಯರು ಇವರ ತಂದೆ. ಸತ್ಯಭಾಮಮ್ಮ ಇವರ ತಾಯಿ. ಸತ್ಯಭಾಮಮ್ಮ ಶ್ರೀ ವಿದ್ಯಾಸಿಂಧು ತೀರ್ಥರ ಪೂರ್ವಾಶ್ರಮ ಪತ್ನಿ. ಅಹೋಬಲಾಚಾರ್ಯರಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದಂತಹ ಏಕಮಾತ್ರ ಪುತ್ರ ವೆಂಕಟ ನರಸಿಂಹ. ಅಹೋಬಲಾಚಾರ್ಯರು ತಮ್ಮ ಮಗನನ್ನು ದೊಡ್ಡ ಪಂಡಿತನನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದರು. ಅವನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡು ಸಂಸ್ಕೃತ ಅಧ್ಯಾಪನವನ್ನು ಪ್ರಾರಂಭಿಸಿದರು. 1908ರಲ್ಲಿ ಅಹೋಬಲಾಚಾರ್ಯರು ವಿದ್ಯಾರತ್ನಾಕರ ತೀರ್ಥರಾಗಿ ವ್ಯಾಸರಾಜ ಮಠದ ಸ್ವಾಮಿಗಳಾಗತಕ್ಕಂಥ ಸಂದರ್ಭ ಬರುತ್ತೆ. ಹೀಗಾಗಿ ತಂದೆ ಮಗನಿಗೆ ನೇರ ಬೋಧನೆ ಮಾಡತಕ್ಕಂತಹ ಅವಕಾಶ ತಪ್ಪಿಹೋಯಿತು. ಅಹೋಬಲಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದಾಗ ವೆಂಕಟ ನರಸಿಂಹಾಚಾರ್ಯರಿಗೆ ಕೇವಲ 9 ವರ್ಷ. ಮಗನ ಭವಿಷ್ಯದ ಜವಾಬ್ದಾರಿ ಸತ್ಯಭಾಮಮ್ಮನವರ ಮೇಲೆ ಬಿತ್ತು. ಪಾಶ್ಚಾತ್ಯ ವಿದ್ಯಾಭ್ಯಾಸದ ಪ್ರಭಾವಕ್ಕೆ ಒಳಗಾಗಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದ್ದಂತಹ ಕಾಲ ಅದು. ಸಂಸ್ಕೃತ ಶಾಸ್ತ್ರಾಧ್ಯಯನ ಇವುಗಳಲ್ಲಿ ಆಸಕ್ತಿ ಕಡಿಮೆಯಾಗಿತ್ತು. ಯಾಕೆಂದರೆ ಅದು ಲೌಕಿಕ ದೃಷ್ಟಿಯಿಂದ ಅದು ಲಾಭದಾಯಕವಲ್ಲ ಅಂತಾಗಿತ್ತು. ಹಾಗಾಗಿ ನರಸಿಂಹನಿಗೆ ಪಾಶ್ಚಾತ್ಯ ವಿದ್ಯಾಭ್ಯಾಸ ಕೊಡಿಸಿ ದೊಡ್ಡ ಹುದ್ದೆಯನ್ನು ಆ ಮೂಲಕ ಹಣ ಗಳಿಸುವಂತೆ ಮಾಡಬೇಕು ಅಂತ ತಾಯಿಯವರ ಆಸೆಯಾಗಿತ್ತು. ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಕೃಷ್ಣರಾಯರೆಂಬ ನೆರವಿನಿಂದ ಮಗನನ್ನು ಲೋಯರ್ ಸೆಕೆಂಡರಿ ಪರೀಕ್ಷೆ ಕಟ್ಟಿಸ್ತಾರೆ. ಬಾಲಕ ಪರೀಕ್ಷೆಯಲ್ಲಿ ಉತ್ತೀರ್ಣನೂ ಆಗ್ತಾನೆ. ಮಗನ ವಿದ್ಯಾಭ್ಯಾಸ ದೃಷ್ಟಿಯಿಂದ ಸತ್ಯಭಾಮಮ್ಮ ಮೈಸೂರಿನಲ್ಲಿ ನೆಲೆಸ್ತಾರೆ. ಮಹಾರಾಜ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ಯುಲೇಷನ್ ಮತ್ತು ಎಂಟ್ರೆನ್ಸ್ ಪರೀಕ್ಷೆಗಳನ್ನು ಮುಗಿಸ್ತಾನೆ ಬಾಲಕ. ಮುಂದೆ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡು ಬೆಂಗಳೂರು ಸೆಂಟ್ರಲ್ ಕಾಲೇಜಿಗೆ ಸೇರುವ ಹೊತ್ತಿಗೆ ಅವರು ನರಸಿಂಹಾಚಾರ್ಯರು ಅಂತ ಬದಲಾಗಿದ್ದರು. 15ನೇ ವಯಸ್ಸಿನಲ್ಲಿ ವಿವಾಹವಾಗುತ್ತೆ. ಅವರ ಅಕ್ಕನ ಮಗಳ ಜೊತೆಗೆ ವಿವಾಹ ಆಯಿತು. ಸೆಂಟ್ರಲ್ ಕಾಲೇಜಿನಿಂದ BA ಪದವಿಯನ್ನು ಪಡೆದುಕೊಂಡು ಮುಂದೆ 2 ವರ್ಷ ಲಾ ಪದವಿಯನ್ನು ಗಳಿಸಿ ಮೈಸೂರಿಗೆ ಹಿಂತಿರುಗುತ್ತಾರೆ. 1925ರಿಂದ ಸ್ವತಂತ್ರವಾಗಿ ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ. ಸ್ವಲ್ಪ ಅವಧಿಯಲ್ಲಿಯೇ ತರುಣ ವಕೀಲರ ಪಂಕ್ತಿಯಲ್ಲಿ ಅಗ್ರಸ್ಥಾನವನ್ನು ಪಡಿತಾರೆ. ಪ್ರತಿಭಾವಂತ ನ್ಯಾಯವಾದಿಯಾಗಿ ಉಜ್ವಲ ಭವಿಷ್ಯದ ಭರವಸೆಯನ್ನು ಮೂಡಿಸ್ತಾರೆ. ಅರಮನೆಯ ಜ್ಯೋತಿಷಿಯೊಬ್ಬರು ಇವರಿಗೆ 36ನೇ ವಯಸ್ಸಿಗೆ ದಂಡಾಧಿಕಾರ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಆಗ ನರಸಿಂಹಾಚಾರ್ಯ ಭಾವಿಸಿದರು, ನಾನು ಮುನ್ಸಿಫೋ ಅಥವಾ ಮ್ಯಾಜಿಸ್ಟ್ರೇಟೋ ಆಗಬಹುದು ಅಂತ. ಆದರೆ ಆ ಜ್ಯೋತಿಷಿಯ ಮಾತು ಅನಿರೀಕ್ಷಿತವಾಗಿ ಬೇರೊಂದು ರೀತಿಯಲ್ಲಿ ನಿಜವಾಗತ್ತೆ. ನ್ಯಾಯಾಂಗ ದಂಡಾಧಿಕಾರಿಯ ಬದಲು ಧರ್ಮದಂಡಾಧಿಕಾರಿ ಆಗ್ತಕ್ಕಂತಹ ಯೋಗ ಬರುತ್ತೆ. ವಿದ್ಯಾರತ್ನಾಕರ ತೀರ್ಥರು ವೃಂದಾವನಸ್ಥರಾದ ಮೇಲೆ ವಿದ್ಯಾವಾರಿಧಿ ತೀರ್ಥರು
ವ್ಯಾಸರಾಜ ಮಠದ ಉತ್ತರಾಧಿಕಾರಿ ಆಗ್ತಾರೆ. ಆಗ ವ್ಯಾಸರಾಜ ಮಠದ ಕಾನೂನು ವ್ಯವಹಾರಗಳನ್ನು ನರಸಿಂಹಾಚಾರ್ಯ ನೋಡ್ಕೊಳ್ತಾ ಇರ್ತಾರೆ. ತಮ್ಮ ಬಿಡುವಿನ ವೇಳೆಯಲ್ಲಿ ಕೃಷ್ಣಾಚಾರ್ಯರಿಂದ ಶಾಸ್ತ್ರ ವ್ಯಾಸಂಗವನ್ನು ಮಾಡ್ತಾರೆ. ತಮ್ಮ ಗುರುಪುತ್ರರಾಗಿರ್ತಕ್ಕಂತಹ ನರಸಿಂಹಾಚಾರ್ಯ ತಮ್ಮ ಉತ್ತರಾಧಿಕಾರಿ ಅಂತ ತೀರ್ಮಾನ ಮಾಡಿ ವಿದ್ಯಾವಾದಿ ತೀರ್ಥರು ಅವರನ್ನು ಒಪ್ಪಿಸುವ ಹೊಣೆಯನ್ನು ಮಠದ ಅಧಿಕಾರಿಗಳಿಗೆ, ಶಿಷ್ಯರಿಗೆ ವಹಿಸ್ತಾರೆ. ಶಿಷ್ಯರು ಆಚಾರ್ಯರ ಮನಸ್ಸನ್ನು ಒಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಇಂತಹ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಕ್ರಾಂತಿಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಆಚಾರ್ಯರು ಸಾಕಷ್ಟು ಅವರು ಒಳತೋಟಿಯನ್ನು ಅನುಭವಿಸ್ತಾರೆ. ಲೌಕಿಕವಾದ ಅಧಿಕಾರ, ಹಣ, ಆಕರ್ಷಣೆ ಇವುಗಳನ್ನು ಪೂರ್ಣವಾಗಿ ಅನುಭವಿಸ್ತಾ ಇದ್ದವರಿಗೆ ಅದು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇವನ್ನೆಲ್ಲ ತ್ಯಾಗ ಮಾಡತಕ್ಕಂಥ ಸಂದರ್ಭ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಲೌಕಿಕ ಆಕರ್ಷಗಳು ಏನೇ ಇದ್ದರೂ ಕೂಡ ಅವನ್ನೆಲ್ಲ ಬದಿಗೊತ್ತಿ ಹಠಾತ್ತಾಗಿ ಅವುಗಳನ್ನು ತಿರಸ್ಕಾರ ಮಾಡಿ ಸನ್ಯಾಸಾಶ್ರಮಕ್ಕೆ ಒಪ್ಪಿಗೆ ನೀಡುತ್ತಾರೆ. ವಿದ್ಯಾಪ್ರಸನ್ನ ತೀರ್ಥರೆಂಬ ಅಭಿಧಾನದಿಂದ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ತಮ್ಮ ಗುರುಗಳ ಆರೋಗ್ಯ ಸುಧಾರಿಸಿದ ಮೇಲೆ ಪ್ರಸನ್ನ ತೀರ್ಥರು ಮತ್ತೆ ಅಧ್ಯಯನನಿರತರಾಗ್ತಾರೆ. ಮಠದ ಪಂಡಿತರ ನೆರವಿನಿಂದ ಶಾಸ್ತ್ರ, ಸಾಹಿತ್ಯ, ಮಧು ಸಿದ್ಧಾಂತಗಳ ಅಧ್ಯಯನವನ್ನು ಗಂಭೀರವಾಗಿ ನಡೆಸ್ತಾರೆ. ಇದೇ ಕಾಲದಲ್ಲಿ ಸುಪ್ತವಾಗಿದ್ದಂತಹ ಅವರ ಸಾಹಿತ್ಯ ಪ್ರತಿಭೆ ಹಾಡುಗಳಾಗಿ ಮೂಡಿಬರ್ತವೆ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಯಾರೂ ಅರಿಯದಂತೆ ಇದ್ದು ಸರಿಯಾಗಿ ಊಟವೂ ಇಲ್ಲದ ಒಡಕು ತೊಗರಿ ಹುಳಿಯನ್ನು ತಿಂದು ಜೀವಿಸ್ತಾ ಇದ್ದವರಿಗೆ ತಾವು ಯತಿಗಳಾಗಬಹುದು ಎಂಬ ಯಾವ ನಿರೀಕ್ಷೆ ಇರಲಿಲ್ಲ. ವಿದ್ಯಾವಂತರಾಗಿ ಲೌಕಿಕ ವ್ಯವಹಾರಗಳಲ್ಲಿ ಚತುರರಾಗಿ ಅವರು ತಮ್ಮ ದೃಷ್ಟಿಯನ್ನೆಲ್ಲ ತಮ್ಮ ಬಡತನದ ನಿವಾರಣೆ ಕಡೆಗೆ ಕೇಂದ್ರೀಕರಣಗೊಳಿಸಿದರು. ಆದರೆ ಮನುಷ್ಯ ಬಯಸಿದ ಹಾಗೆ ಅಧಿಕಾರಗಳು ಎಲ್ಲರಿಗೂ ದೊರೆಯುವುದಿಲ್ಲ. ಯಾವುದೋ ಅಧಿಕಾರ ಪಡೆಯುವಂತ ಬಯಸ್ತಾನೆ ಮನುಷ್ಯ, ಆದರೆ ಎಲ್ಲ ಹರಿಚಿತ್ತಂತೆ ನಡೆಯುತ್ತೆ. ಅದನ್ನು ಪ್ರಸನ್ನ ತೀರ್ಥರು ಹೇಳ್ತಾರೆ ಒಂದು ಕಡೆ, ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ಈ ಅಧಿಕಾರ ಶಾಶ್ವತವಿರಬೇಕು, ಅದನ್ನು ಈಶ್ವರ ಕೊಡಬೇಕು ಅಂತ ಹೇಳ್ತಾರೆ. ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ಅಧಿಕಾರಿಯಾಗುವುದು ಸುಲಭವಲ್ಲ, ಎದೆ ಚಾಚಿ ಜಗದಿ ಹೆಮ್ಮೆಯ ತೋರುವ ಅಧಿಕಾರಿಯಾಗಬೇಕು. ಶಾಶ್ವತವಿರಬೇಕು, ಅದನ್ನು ಈಶ್ವರ ಕೊಡಬೇಕು. ವಿಶ್ವವಿದ್ಯಾನಿಲಯವ ಸೇರುತ್ತಲಿ ಶಶ್ವತಿ ಪರವಿದ್ಯಾ ಶಾಖೆಯಲ್ಲಿ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು ಅಂತ ಹೇಳ್ತಾರೆ. ಭೂಷಣವೆನಗೆಂದು ನೀ ಮೋಸ ಹೋಗಬೇಡ, ಸಾಸಿರ ಸ್ಥಾನಗಳಿಗೆ ನೀ ಆಸೆ ಪಡದೆ ಹರಿಶಾಸನ ಸಭೆಯ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ಕಮ್ಮಿಯ ಪ್ರತಿಫಲಕ್ಕೆ ನೀ ಸಮ್ಮತಿ ಕೊಡದಿರಲೋ, ಮರ್ಮವ ಅರಿತು ಪರಲೋಕವ ಪಡೆಯಲು ಹಮ್ಮನು ಮುರಿಯುವ ಕಾರ್ಮಿಕ ಸಭೆಯ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ಕಾಲವರಿತು ಸತತ ನೀ ಮೇಲ ಕೇಳಬೇಕು, ಬಾಲಗೋಪಾಲನು ನೆಲೆಸುವುದಕ್ಕೆ ಹೃದಯಾಲಯ ರಚನೆಯ ಚತುರ ಶಿಲ್ಪಿಯ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ಶ್ರವಣ ಮಾಡಬೇಕು, ಶಾಸ್ತ್ರವ ಶ್ರವಣ ಮನನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನದಿಂದ ಪ್ರಸನ್ನ ಹರಿದಯದಿ ಸಿಗುವ ಮುಕುತಿಗೆ ಹರಿಯ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು ಅಂತ ಹೇಳ್ತಾರೆ. ವಿದ್ಯಾಪ್ರಸನ್ನ ತೀರ್ಥರು ಬಯಸಿದ್ದು ವಿದ್ಯಾಧಿಕಾರವನ್ನು, ಆದರೆ ಅವರಿಗೆ ಸಿಕ್ಕಿದ್ದು ಪರವಿದ್ಯಾಧಿಕಾರ. ಕಾನೂನು ಪದವಿಯನ್ನು ಪಡೆದು ನ್ಯಾಯವಾದಿಗಳಾಗಿದ್ದಂತಹ ಅವರು ಶಾಸನ ಸಭೆಯ ಅಧಿಕಾರದ ಕನಸನ್ನು ಹೊಂದಿದ್ದರು, ಆದರೆ ಅವರಿಗೆ ದೊರೆತದ್ದು ಹರಿಶಾಸನ ಸಭೆಯ ಅಧಿಕಾರ. ಯತ್ಯಾಶ್ರಮ ಸ್ವೀಕರಿಸಿದ ಮೇಲೆ ಅವರೇ ಹೇಳುವಂತೆ ಹೊಸ ಚೈತನ್ಯ ಅದು ವಿಕಸಿತ ಆಯಿತು.
ಆತಂಕಗಳು ದೂರ ಆದವು. ಹರಿ ಇಚ್ಛೆಯಂತೆ ನಡೆಯುವುದೇ ಶ್ರೇಷ್ಠ ಮಾರ್ಗ ಅಂತವರಿಗೆ ತೋರಿತು. ಬಿಟ್ಟನು ಆತಂಕಗಳನ್ನು ನಾ ಕೃಷ್ಣ ನಿನ್ನ ಕರುಣಾ ನಂಬಿ. ಸೃಷ್ಟಿಸ್ಥಿತಿ ಲಯಾದಿಕರ್ತ ಅಷ್ಟವಿಭವ ಪೂರ್ಣ ನಿನ್ನ ಇಷ್ಟದಂತೆ ನಡೆಯುವುದೇ ಶ್ರೇಷ್ಠವೆಂಬೋ ಬುದ್ಧಿಯ ಬಂದು. ಬಿಟ್ಟೆನೋ ಆತಂಕಗಳನ್ನು ನಾ ಕೃಷ್ಣ ನಿನ್ನ ಕರುಣ ನಂಬಿ ಅಂತ ಹೇಳ್ತಾರೆ. ಬೆಟ್ಟದಂತೆ ಇದ್ದುದಲ್ಲಿ ಗಟ್ಟಿ ಮಂಜಿನಂತೆ, ಬೆಟ್ಟದಂತೆ ಇದ್ದುದೆಲ್ಲ ಗಟ್ಟಿ ಮಂಜಿನಂತೆ ಕರಗಿ ಕಷ್ಟ ರಾಶಿಯೆಲ್ಲ ಸ್ವಪ್ನ ದೃಷ್ಟದಂತೆ ಆದ ಮೇಲೆ ಬಿಟ್ಟೆನೋ ಆತಂಕಗಳನ್ನು ನಾ ಕೃಷ್ಣ ನಿನ್ನ ಕರುಣೆಯ ನಂಬಿ. ತಲೆ ಮೇಲೆ ಕೈಯನ್ನಿಟ್ಟು ಇಳೆಯ ಮೊರೆ ಮಾಡಿ ನೊಂದು ನೆಲವ ಕಚ್ಚಿ ಬಿದ್ದರೇನು ಫಲವೋ ಧೀರಜನ ಪ್ರಸನ್ನ. ಬಿಟ್ಟೆನೋ ಆತಂಕಗಳನ್ನು ನಾ ಕೃಷ್ಣ ನಿನ್ನ ಕರುಣಾ ನಂಬಿ ಅಂತ ಹೇಳುವ ಮೂಲಕವಾಗಿ ಅವರು ಹರಿ ಇಚ್ಛೆಯಿಂದ ನಡೆಯುವುದೇ ಶ್ರೇಷ್ಠ ಮಾರ್ಗ ಅಂತ ತಿಳ್ಕೊಳ್ತಾರೆ. ಮತ್ತೆ ಯಾವತ್ತೂ ಅವರು ಖ್ಯಾತಿಯನ್ನು ಧನ ಪ್ರೀತಿಯನ್ನು ಬಯಸಲಿಲ್ಲ. ಖ್ಯಾತಿ ಧನ ಪ್ರೀತಿಗಳನ್ನು ಬಯಸದೆ ಸಭ್ಯ ನೀತಿಗೆ ಬೆಲೆಯನ್ನು ಕೊಡ್ತಾರೆ. ಹೇಳ್ತಾರೆ ಅವರು, ಆದ ವಿಷಯಗಳು ಬಾಧಿಸದಂತೆನ್ನ ಮಾಧವ ನೀ ಪೊರೆಯೋದ ಯಾನಿದೆ. ಕ್ರೋಧವ ಬಹುತರ ಸಾಧಿಸಿ ಮನದಲ್ಲಿ ಖೇದವ ಪೊಂದಿದೆನೋ ರಮಾಧವ. ಹೆಜ್ಜೆಯ ನರಿಯದೆ ಗೆಜ್ಜೆ ಕಟ್ಟಿಹೆನೆಂದು ಗರ್ಜಿಸುತ್ತಿರುವರು ದುರ್ಜನರೆಲ್ಲರೂ. ಮರ್ಜಿಯ ನರಿಯುವ ಸಜ್ಜನರೆನ್ನನು ವರ್ಜಿಸ ಬಿಡದಿರೋ ಮೂರ್ಜದೊಣೆಯೇ ಅಂತ ಹೇಳ್ತಾರೆ. ಲೌಕಿಕದಲ್ಲಿ ಸೋತ ಮೇಲೆ ಭಗವಂತನ ಪ್ರೀತಿಯನ್ನು ಗಳಿಸುವುದೇ ನೀತಿ ಅಂತ ಭಾವಿಸ್ತಾರೆ. ಸಿರಿಯನ್ನು ವೈಭವದ ಪರಿಯನ್ನು ತಿರಸ್ಕಾರ ಮಾಡಿ ಹರಿಯ ಚರಣ ಸೇವೆಯಲ್ಲಿ ಪರದರ ಸುಖವನ್ನು ಅರೆಯ ಬಯಸ್ತಾರೆ. ಹರಿಕೀರ್ತನೆಗಳ ರಚನೆ ಮಾಡಿ ಅದನ್ನು ತೋರಿಸ್ಕೊಡ್ತಾರೆ. ಹರಿಕೀರ್ತನೆಗಳ ರಚನೆ ಅವರ ಪಾಲಿಗೆ ಈ ವ್ಯಾಧಿಯನ್ನು, ಜನನಾದಿಗಳ ಬಾಧೆಯನ್ನು ಕಳೆತಕ್ಕಂತಹ ಔಷಧವಾಗಿಬಿಟ್ಟಿತ್ತು. ಹರಿಯ ಗುಣಗಾನ ಮಾಡಿ ಹಿಗ್ಗುವ ಭಾಗ್ಯ, ವೇದಶಾಸ್ತ್ರಾಧ್ಯಯನ, ಪರಮಾರ್ಥವಾದಿಗಳ ಸಹವಾಸ, ಹರಿದಾಸರ ಸ್ನೇಹ ಇವುಗಳಿಂದ ತಮ್ಮ ಬದುಕಿನಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ನಿಟ್ಟುಸಿರು ಬಿಡಿಸಿದೆಯೋ, ಹೊಟ್ಟೆಯನ್ನು ಸುಡಿಸಿದೆಯೋ, ಕಟ್ಟ ಕಡೆಯಲ್ಲಿ ಕರವಿತ್ತು ಮೇಲೆತ್ತಿದೆಯೋ ಅಂತ ಹೇಳ್ತಾರೆ. ಒಂದು ಕಡೆ ಕೆಸರಿನಲ್ಲಿ ಕಂಬದಂತಿದ್ದ ಎನ್ನಯ ಸ್ಥಿತಿಯು ಹುಸಿಯಲ್ಲವೋ ದೇವ ಶಶಿಕುಲ ಪ್ರಸನ್ನ ಅಂತ ಹೇಳ್ತಾರೆ. ನೋಡಿದೆನೋ ಈ ಭವದ ಭೋಗವು ಬೇಡವಾಯಿತು, ನಿನ್ನ ದಯದಿ ಈಡನರಿಯನೋ ನಿನ್ನ ಗುಣಗಳ ಪಾಡಿ ಹಿಗ್ಗುತ್ತ ಕುಣಿಯುವುದಕ್ಕೆ. ಆಸೆಯನ್ನನು ಮೋಸ ಮಾಡಿತೋ, ಕೋಶ ಬಿದ್ದರೂ ಕ್ಲೇಶ ಬಿಡದೋ, ಈಶ ನಿನ್ನಯ ಭಜನೆಯೊಂದೇ ಲೇಸೋ ಹೇ ಪ್ರಸನ್ನ ಅಂಥೇಳಿ ಅವರು ತಮ್ಮ ಜೀವನದ ಕಷ್ಟಗಳ ಬಾಧೆಯನ್ನು ಕಳೀಲಿಕ್ಕೆ ಈ ಹರಿಯ ಗುಣಗಾನವೇ ಒಂದು ಶ್ರೇಷ್ಠ ಔಷಧ ಅಂತ ಭಾವಿಸ್ತಾರೆ. ವಿದ್ಯಾಪ್ರಸನ್ನ ತೀರ್ಥರು ಸುಮಾರು 300 ಹಾಡುಗಳನ್ನು ರಚನೆ ಮಾಡಿದ್ದಾರೆ. ತಾವು ಬರೆದ ಹಾಡುಗಳನ್ನು ತಾವೇ ಹಾಡಿ ಇತರರಿಗೂ ಹಾಡುವುದನ್ನು ಕಲಿಸ್ತಾ ಇದ್ದರು. ಅವರ ಕೆಲವು ಹಾಡುಗಳು ಅವರ ಕಾಲದಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದವು. ಇವರ ಕೀರ್ತನೆಗಳ ಬಹುಭಾಗ ಕೃಷ್ಣನ ಬಾಲ್ಯ ಲೀಲೆಗಳಿಗೆ ಸಂಬಂಧಿಸಿದ್ದು. ಸಖ್ಯ, ವಾತ್ಸಲ್ಯ ಮತ್ತು ಮಧುರ ಭಾವವನ್ನು ನಿರ್ಮಿಸ್ತಕ್ಕಂತಹ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಭಾಗವತದ ಅಧ್ಯಯನ ಮತ್ತು ಪ್ರವಚನದಿಂದ ಸ್ವಾಭಾವಿಕವಾಗಿ ಅವರ ಮನಸ್ಸಿನಲ್ಲಿ ಕೃಷ್ಣನ ಕಥೆ ನೆಲೆಸಿತ್ತು. ಅದನ್ನು ಬಿಡಿಯಾಗಿ ಅವರು ಹಾಡುಗಳ ರೂಪದಲ್ಲಿ ತೆರೆದಿಟ್ಟಿದ್ದಾರೆ. ಹಾಗೆಯೇ ಆತ್ಮಶೋಧನೆ ಮಾಡಿಕೊಳ್ತಕ್ಕಂತಹ ನೀತಿಪರವಾಗಿರ್ತಕ್ಕಂತಹ ದೀರ್ಘ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮುಕ್ತಿಗಳನ್ನು ರಚನೆ ಮಾಡಿದ್ದಾರೆ. ಅಪಾರವಾಗಿರ್ತಕ್ಕಂತಹ ಜೀವನ ಸತ್ಯಗಳ ಅನುಭವವನ್ನು ಪ್ರೌಢ ಚಿಂತನೆಗಳನ್ನು ಒಳಗೊಂಡಂತಹ ಕೃತಿಗಳ ಮೂಲಕವಾಗಿ ಬಿಚ್ಚಿಟ್ಟಿದ್ದಾರೆ. ಬೇರೆಯವರ ದೋಷಗಳನ್ನು ಅತ್ಯಂತ ಉತ್ಸಾಹದಿಂದ ಹೇಳುವಂಥದ್ದು, ಎತ್ತಿ ತೋರಿಸುವಂಥದ್ದು ಮನುಷ್ಯನ ಸ್ವಭಾವವಾಗಿದೆ. ಆದರೆ ತನ್ನ ದೋಷಗಳನ್ನು ತಾನೇ ವಿಮರ್ಶೆ ಮಾಡಿಕೊಳ್ತಕ್ಕಂತಹ ಆತ್ಮಶೋಧನೆಯಲ್ಲಿ ತೊಡಗಿದಾಗ ಉಂಟಾಗತಕ್ಕಂತಹ ದುಃಖ
ಅದು ಸಹನಾತೀತವಾದದ್ದು. ತನ್ನ ಪ್ರತಿಬಿಂಬವನ್ನು ಎಂದೂ ಕನ್ನಡಿಯಲ್ಲಿ ನೋಡಿಕೊಳ್ಳದಂತಹ ವ್ಯಕ್ತಿ ತಾನು ಸುಂದರ ಪುರುಷ ಅಂತ ಭಾವಿಸಿರ್ತಾನೆ. ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡಾಗ, ತನ್ನ ಕುರೂಪದ ಅರಿವಾದಾಗ ಆ ರೂಪದ ಮದ ತಾನಾಗಿ ಇಳಿದು ಹೋಗ್ತದೆ. ಹೀಗೆಯೇ ನಾವು ಸುಂದರ ಅಂತ ಭಾವಿಸಿರ್ತಕ್ಕಂತಹ ಸಮಕಾಲೀನ ಸಮಾಜವನ್ನು ತೆರೆದ ಕಣ್ಣಿಂದ ನೋಡಿದಾಗ ಇದರ ಲೋಪದೋಷಗಳು ನಮಗೆ ಅರಿವಾಗ್ತವೆ. ಈ ಲೋಪದೋಷಗಳ ಅರಿವಿನೊಂದಿಗೆ ಲೋಕಾನುಭವಗಳು ಸೇರಿದಾಗ ಮೂಡಿರತಕ್ಕಂತಹ ಭಾವನೆಗಳೇನಿವೆ ಅವುಗಳನ್ನು ವಿದ್ಯಾಪ್ರಸನ್ನ ತೀರ್ಥರು ಮುಕ್ತಕಗಳಲ್ಲಿ 25 ಮುಕ್ತಕಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅರುಣೋದಯಕ್ಕೆ ಮುಂಚೆ ಬಲು ಕತ್ತಲಂತೆ, ಸಿರಿ ಬರುವುದಕ್ಕೆ ಮುಂಚೆ ಮುಖ ಸುತ್ತು ಜನಕ್ಕೆ, ಹೊಟ್ಟೆ ಹಸಿದರೆ ಅನ್ನ ಬಹಳ ರುಚಿಯಂತೆ, ಕೆಟ್ಟು ಬದುಕುವ ಮನುಜ ಗಟ್ಟಿಯಂತೆ, ಸಿಟ್ಟು ಮಾಡುವ ಮನುಜ ಕೊನೆಗೆ ಕುರಿಯಂತೆ ಬಿಟ್ಟಿ ಬಯಸುವ ನರನು ಬಲು ಮೋಸವಂತೆ ಅಂತ ಹೇಳ್ತಾರೆ. ಸುಳ್ಳು ಹೇಳುವ ನರಗೆ ಪರದಾಟವಂತೆ, ಜಳ್ಳು ರಾಶಿಯ ನೋಡೆ ದೊಡ್ಡಗಿರಿಯಂತೆ, ಕಳ್ಳ ಒಳಗಿರಲು ಅಲ್ಲಿ ಶಾಂತಿ ಇಲ್ಲಂತೆ, ಕುಳ್ಳ ಹೋರಾಡಿದರೆ ಜಯವಿಲ್ಲವಂತೆ, ಭಾರಿ ಮಳೆ ಸುರಿಯಲಿರೇ ಬಹಳ ಬಿಸಿಲಂತೆ, ಊರು ಸೇರುವ ಮುನ್ನ ಬಹಳ ದಣಿಯಂತೆ, ಕೀರುತಿಯ ಪಡೆವಗೆ ಬಹು ಶತ್ರುವಂತೆ, 3 ಜ್ಞಾನಿಗಳಿರಲು ಭಾರಿ ಸಭೆಯಂತೆ, ಮುಳ್ಳಿರುವ ಗಿಡಗಳಲ್ಲಿ ಬಹು ಪುಷ್ಪವಂತೆ, ಹಳ್ಳದಲ್ಲಿ ಸಿಗುವ ಜಲ ಬಹು ರುಚಿಯಂತೆ, ಹಳ್ಳಿಗಾರನ ಸತ್ಯ ಬಹಳ ಒರಟಂತೆ, ಎಳ್ಳು ಕಾಳುಗಳು ಶನಿಯ ಓಡಿಸುವುದಂತೆ, ಬಹುಧನಿಕ ಬಲಗೆ ಮಕ್ಕಳಿಲ್ಲಂತೆ, ದಹಿಸುತ್ತಿಹ ದಾರಿದ್ರ್ಯಕ್ಕೆ ವರ್ಷಕ್ಕೊಂದಂತೆ, ದಹಿಸುತ್ತಿಹ ದಾರಿಗನಿಗೆ ವರ್ಷಕ್ಕೊಂದಂತೆ, ಕಹಿಯಾದ ಕಾಫಿಯದು ಅಮೃತ ಸಮವಂತೆ, ಸಿಹಿಯಾದ ಕ್ಷೀರ ಮಕ್ಕಳಿಗೆ ಬೇಡಂತೆ, ಸಾಲಿಗ್ರಾಮ ತೊಳೆಯಲು ಅತಿ ಬೇಸರಂತೆ, ಸಾಲು ಎಮ್ಮೆ ತೊಳೆಯಲಿ ಉತ್ಸಾಹವಂತೆ, ಶೀಲವಾಡುವ ನುಡಿಗೆ ಸಂದೇಹವಂತೆ, ಗಾಳಿ ಸುದ್ದಿಗಳೆಲ್ಲ ಬಲು ಸತ್ಯವಂತೆ, ಒಳಿತವನು ಜಗದಲ್ಲಿ ತಲೆಯೆತ್ತಿನಂತೆ, ಕಲಿಪುರುಷನಂಥವನು ಬಲು ಮೇಲೆಯಂತೆ, ಹುಲಿ ಚಿರತೆ ಕರಡಿಗಳ ಬಲಿಯ ಕೊಡರಂತೆ, ಗೆಳತಿ ಮಾರಿಗೆ ಕುರಿಯ ಬಲಿಯಬೇಕಂತೆ, ಅತಿ ಚಲುವೆ ಸತಿಯಲ್ಲಿ ಹಿತವಿಲ್ಲವಂತೆ, ಗತಿಗೆಟ್ಟ ನಾರಿಯಲ್ಲಿ ಅತಿ ಮೋಹವಂತೆ, ಇತರ ಜನರ ಏಳಿಗೆಗೆ ಹೊಟ್ಟೆಯುರಿಯಂತೆ, ಪ್ರತಿಕ್ಷಣವೂ ತನಗಾಗಿ ಹಂಬಲಿಕೆಯಂತೆ, ಭೂಮಿ ಎಲ್ಲವೂ ಇನ್ನು ಉಳುವಾತಗಂತೆ, ಭೂಮಿ ಒಡೆಗೆ ದೊಡ್ಡ ನಾಮ ಬಿತ್ತಂತೆ, ರಾಮರಾಜ್ಯದಿ ಕಾರು ಓಡಿಸುವವಗಂತೆ, ಆ ಮದುವೆ ಕನ್ಯೆಯು ಪುರೋಹಿತಗಂತೆ, ಬಕಳಿಸುವ ನಾಯಕರೇ ಸರಕಾರವಂತೆ, ಪ್ರಕೃತಿ ನಡೆ ನುಡಿ ನೀತಿಗೆ ಧಿಕ್ಕಾರವಂತೆ ಅಂತ ಈ ರೀತಿಯಾಗಿ ಈ ಮುಕ್ತಕಗಳಲ್ಲಿ ಬಹಳ ಸುಂದರವಾಗಿ ಸಮಾಜದ ಲೋಪದೋಷಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ಕಾಲಸ್ಥಿತಿಯಿಂದ ಬದಲಾಗ್ತಾ ಇರತಕ್ಕಂತಹ ಮನುಷ್ಯನ ಸ್ವಭಾವ ಮತ್ತು ಸಡಿಲವಾಗ್ತಾ ಇರತಕ್ಕಂತಹ ನಂಬಿಕೆಗಳು, ಸಾಮಾಜಿಕ ಬದಲಾವಣೆಗಳು, ಸಮಾಜ ನಮ್ಮನ್ನು ನೋಡತಕ್ಕಂತಹ ರೀತಿ, ಇತ್ಯಾದಿ ವಿಷಯಗಳು ಈ ಒಂದು ಚೌಪದಿಯಲ್ಲಿ ಅಡಕವಾಗಿದ್ದನ್ನು ನಾವು ಕಾಣ್ಬೋದು. ಯತಿಗಳಾದರೂ ಸಮಕಾಲೀನ ಸಮಾಜದ ಆಗುಹೋಗುಗಳಿಗೆ ಸ್ಪಂದಿಸಿ ಸರಳವಾಗಿ ಪ್ರತಿಕ್ರಿಯೆ ನೀಡತಕ್ಕಂತಹ ಇವರ ಈ ಕೃತಿಗಳ ರಚನೆ ಎಷ್ಟು ವಿಶಿಷ್ಟಪೂರ್ಣವಾಗಿರುವಂಥದ್ದು. ನಮ್ಮ ಸುತ್ತಲಿನ ಜನ ಸಮೂಹದಲ್ಲಿ ಯಾರು ಆಪ್ತರು, ಯಾರು ಜ್ಞಾನಿಗಳು, ಯಾರು ಹಿತಶತ್ರುಗಳು, ಇದನ್ನು ಗುರುತಿಸೋದು ಬಹಳ ಕಷ್ಟ.
ತಮ್ಮ ಕೋಳಿ ಕೂಗದೆ ಬೆಳಕು ಬಾರದು ಎಂತಿರತಕ್ಕಂತಹ ಸಿರಿವಂತರು, ಧಾನ್ಯದ ಮೆದೆಗೆ ಬೆಂಕಿ ಇಟ್ಟು ಅರಳು ಆರಿಸುವ ಸ್ವಾರ್ಥಿಗಳು, ಕೂತ ಕೊಂಬೆಯ ಬುಡ ಕಡಿಯುವ ಮೇಧಾವಿಗಳು, ಇಂತಹ ಆಪ್ತರನ್ನು ಆಶ್ರಯಿಸಿದರೆ ತೃಪ್ತ ಜೀವನದ ಬದಲು ತಪ್ತ ಜೀವನವನ್ನು ಅನುಭವಿಸಕ್ಕಾಗತ್ತೆ ಅಂತ ಒಂದು ಕೀರ್ತನೆ ಹೇಳ್ತಾರೆ. ಆಪ್ತರು ಆರೆಂಬುದನ್ನು ಆಲೋಚನೆಯ ಮಾಡೇ, ಆಪ್ತರೊಬ್ಬರ ಕಾಣೆ ನೀನಿಲ್ಲದೆ, ಆಪ್ತರನ್ಯರ ನಂಬಿ ತಪ್ತ ಜೀವನನಾದೆ, ತೃಪ್ತಿಯ ಬೇಡುವೆ ನಿತ್ಯ ತೃಪ್ತ ನಿನ್ನನು ದೇವ. ಕೋಳಿ ಕೂಗದೆ ಬೆಳಕು ಬಾರದೆನ್ನುವ ನುಡಿಯ ಕೇಳಿ ತಲೆದೂಗಿದನು, ಮೂಢತನದಿ ಪೇಳಿದುದು ಮಾಡಿದೆನು, ತಾಳಿದೆನು ಮರ್ಮ ನುಡಿ, ಪೇಳದೇನು ಉಪಯೋಗ ಶೀಲಲಾಮ ಸುಧಾಮ. ಒಟ್ಟಿ ಕಿಚ್ಚನು ಹುಲ್ಲು ಮೆದೆಗೆ ಅರಳ ಆರಿಸುವ ದಿಟ್ಟ ಜನರ ಆಪ್ತರಾಗುವರೆ, ಜಗದಿ ಇಷ್ಟರಂದದಿ ಹೊರಗೆ ಕೆಟ್ಟ ಯೋಚನೆಯೊಳಗೆ ಸುಟ್ಟ ಬೆರಳಿಗೆ ಸುಣ್ಣವಿಡುವರೊಬ್ಬರ ಕಾಣೆ. ಕೂತ ಕೊಂಬೆಯ ಬುಡವ ತರಿವ ಮೇಧಾವಿ, ಮಾತು ಕೇಳುವ ಜನಗಳು ಆಪ್ತರಾಗುವರೆ, ಪ್ರೀತ ನೀನಾಗೋ ಅನಿಮಿತ್ತ ಬಾಂಧವ, ನಿನ್ನ ದೂತರ ದೂತನಾಗುವೆ ಪ್ರಸನ್ನ ಅಂತ. ಆ ಮೂಲ ಪುರುಷನ ದಿವ್ಯ ಲೀಲೆ ಅಂತ ನಾವು ಜೀವನವನ್ನು ಸ್ವಾಭಾವಿಕವಾಗಿ ಸ್ವೀಕರಿಸಬೇಕು. ಸಹಜವಾಗಿ ಇದೆಲ್ಲ ಭಗವಂತನ ಲೀಲೆ, ಸ್ವಭಾವವನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅಂತ, ಇಂಥವರ ಸ್ವಭಾವಗಳನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸ್ವಭಾವ ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಕಾಲ ಮಹಿಮೆ ಅಂತ. ಆದರೆ ಇದೆಲ್ಲ ಆ ಭಗವಂತನ ದಿವ್ಯ ಲೀಲೆ ಅಂತ ನಾವು ನಮ್ಮ ಜೀವನವನ್ನು ಸ್ವಾಭಾವಿಕವಾಗಿ ಸ್ವೀಕರಿಸಬೇಕು ಅಂತ ಈ ಕೀರ್ತನೆ ಹೇಳ್ತಾರೆ. ಪೇಳ ಸುಲಭವೇ ಜಗದಿ ಕಾಲ ಮಹಿಮೆಯ, ನಮ್ಮ ಮೂಲ ಪುರುಷರ ದಿವ್ಯ ಲೀಲೆಯಲ್ಲವೇ ಎಲ್ಲ. ಮುಂದೆ ಸ್ತುತಿಪರು ಜನರು, ಹಿಂದೆ ಜರಿವರು ಬಹಳ, ತಂದೆ ಬಡವನ ನೀನ್ಯಾರೆಂದು ಕೇಳುವರು ಮನದಿ, ನೀಚಕೃತ್ಯವ ಮನದಿ ಯೋಚಿಸುತ್ತಲಿ ಸತತ, ನಾಚಿಕೆಯನ್ನು ಪೊಂದದಲೇ ಯಾಚಿಸುವರು ದ್ರವ್ಯವನ್ನು. ಸತಿಯರೆಲ್ಲರೂ ಶುದ್ಧ ಮತಿಯ ತೊರೆಯುತ್ತ, ತಮ್ಮ ಪತಿಯ ಜರಿವರು, ಮುದದಿ ಇತರರನ್ನು ಕೋರುವರು. ದ್ಯೂತಗಳಲ್ಲಿ ಕಾಲ ಕಳೆದು ಖ್ಯಾತಿ ಪಡೆಯುವರು, ಬಹಳ ಸೋತು ತಮ್ಮ ದ್ರವ್ಯಗಳ ಪಾತಕಗಳ ಮಾಡುವರು. ಸ್ನಾನ ಜಪ ಪೂಜೆ ಏನು ಅರಿಯರು, ದುಷ್ಟಪಾನಗಳನ್ನು ಸೇವಿಸುತ್ತಾ ಮಾನ ದೂರ ಮಾಡುವರು. ಹರಿಯ ಮಹಿಮೆಗಳನ್ನು ಅರಿಯದಂತೆ ಸಂತತವು, ಧರೆಯ ದುಷ್ಟ ಭೋಗದಲ್ಲಿ ಕುರಿಗಳಂತೆ ಬೀಳುವರು. ಘನ್ನ ಧರ್ಮಗಳೆಲ್ಲ ಶೂನ್ಯವಾಗಿರೆ, ಸುಪ್ರಸನ್ನ ಹರಿಯ ಸೇವಕರು ಇನ್ನು ಇರುವುದಚ್ಚರಿಯು ಅಂತ ಹೇಳ್ತಾ, ಮಾನವ ಜನ್ಮದ ಶ್ರೇಷ್ಠತೆಯನ್ನು ಅರಿತು ತನುಭೋಗಗಳಲ್ಲಿ ಕಾಲ ಕಳೆಯದೆ ವಿವೇಕದಿಂದ ವರ್ತಿಸಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಸುಲಭವಲ್ಲವೋ ನಿನಗೆ ಮನುಜ, ಜನ್ಮದ ಲಾಭ ತನುಭೋಗವೆಲ್ಲವೋ ಅದರ ಫಲವು. ತನುಭೋಗವಲ್ಲವೋ ಅದರ ಫಲವು. ನಿನ್ನ ಜನ್ಮದ ಲಾಭ, ಈ ಮನುಜ ಜನ್ಮ ಸುಲಭ ಅಲ್ಲ. ಇಂತಹ ದುರ್ಲಭವಾಗಿರತಕ್ಕಂತಹ ಜನ್ಮದಲ್ಲಿ ತನುಭೋಗವೇ ಅದರ ಫಲ ಅಂತ ಭಾವಿಸಿದೆ, ಅದಲ್ಲ ಅಂತ ಹೇಳ್ತಾರೆ. ಬೆರಗದಿರು ಮನವೇ ನೀ ತತ್ವವನ್ನು ತಿಳಿಯದೆ ಮರುಗಬೇಕಾಗುವುದು ಅವಿವೇಕಕ್ಕೆ, ಸಿರಿಯರಸ ನರಹರಿಯ ಮರೆತು ಬಾಳುವ ನರನು ನರಕಕ್ಕೆ ಗುರಿಯಾಗಿ ಸೊರಗುವನು ನಿಜದಿ. ಸುಲಭವಲ್ಲವೋ ನಿನಗೆ ಮನುಜ, ಜನ್ಮದ ಲಾಭತನು ಭೋಗವಲ್ಲವೋ ಅದರ ಫಲವು. ವನಜನಾಭನ ಮನದಿ ನೆನೆದು ದಿವ್ಯ ಸನ್ಮಾನವ ಪಡೆಯುವ ತನಕ ಆ ಜೀವನ ಶುನಕಕ್ಕೆ ಸಮನು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ, ಹೊಗಳುವವರು ಇರುವರು, ಹಗರಣ ವೇತಕ್ಕೆ ಮಾನಸಿರಿ, ಒಗೆಯಿರಿ ಹಗೆತನ, ನಗುತ್ತಲಿರಿ, ಜಗವೇ ಹೊಸ ಮೊಗ ತೋರುವುದು ಅಂತ ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಯೋಗಿ ವಲ್ಲಭನ ಅನುರಾಗವನ್ನು ಪಡೆಯದವಗೆ ಲಾಗವೆಲ್ಲವೂ ದೊಡ್ಡ ಯೋಗವಾಗುವುದು ಅಂತ. ಪರಮಾತ್ಮ ಅನುಗ್ರಹವಾದರೆ ಯಾವುದೂ ಅಸಾಧ್ಯ ಅಲ್ಲ.
ಎಲ್ಲವೂ ಯೋಗ ಅಂತ. ಯೋಗಿ ವಲ್ಲಭನ ಅನುರಾಗವನ್ನು ಪಡೆದ ಬಗೆ ಲಾಗವೆಲ್ಲವೂ ದೊಡ್ಡ ಯೋಗವಾಗುವುದು. ಹೋಗಿ ಗಂಗೆಯ ತೀರದಲ್ಲಿ ಬಾವಿ ತೋಡಿದರೂ ಬೇಗ ಸಿಗುವುದು ದಿವ್ಯ ಬಲಮುರಿಯ ಶಂಖವು. ಮಾಧವನ ಪರಮ ಕರುಣವ ಪಡೆದ ಮನುಜನಿಗೆ ಹೋದ ಕಡೆಗಳಲ್ಲಿ ದೊರಕುವುದಾದರೆ ಮೂದಲಿಸುವರ ಮನವು ಕಾದ ಬೆಣ್ಣೆಯು ಕರಗಿ ಹೋದ ತೆರದಲ್ಲಿ ಕ್ಷಣದಿ ಸಾಧುವಾಗುವುದು. ವೇದಾಂತ ರಾಜ್ಯದಲ್ಲಿ ಜ್ಞಾನ ಭಗುತಿಗಳಿಂದ ವೇದಾಂತ ವೇದ್ಯನನ್ನು ಮೋದಪಡಿಸುವನು. ಕಾದ ಮರುಭೂಮಿಯಲ್ಲಿ ಸಕಲ ಸಂಪತ್ತುಗಳ ಸಾಧಿಸುವ ಭೇದಿಸುವ ವಿಘ್ನ ರಾಶಿಗಳನ್ನು ಕುರುಡ ನೋಡುವನೆಲ್ಲ ಕಿವುಡ ಕೇಳುವನೆಲ್ಲ ಗುರುವರ ಪ್ರಸನ್ನ ನೀ ಮರುಕ ತೋರಿದರೆ ಕರಡಿ ಕೈಗೊಂಬೆಯಾಗುವುದು. ಕೈಗೊಂಬೆಯು ತ್ವರಿತದಲ್ಲಿ ಕಲ್ಪ ತರುವಾಗಿ ಕೊಡುವುದು ಫಲವ ಅಂತ ಆ ಪರಮಾತ್ಮನ ಅನುಗ್ರಹ ಇದ್ದರೆ ಎಲ್ಲವೂ ಲಾಭ ಅಂತ ಹೇಳ್ತಾ, ಹೀಗೆ ಧಾರ್ಮಿಕ ತಳಹದಿಯ ಮೇಲೆ ರೂಪುಗೊಂಡಂತಹ ಒಂದು ಸಾಮಾಜಿಕ ಚಿಂತನೆಗಳು ಇವೆಲ್ಲ ನಮ್ಮ ಜೀವನ ಸರಳವಾಗಲಿಕ್ಕೆ ಸರಳ ಸೂತ್ರಗಳನ್ನು ರೂಪಿಸ್ತಾ ಇವೆ. ಮನುಷ್ಯನ ಸಾಧನೆಗಳೆಲ್ಲ ಒಂದು ಮಿತಿಗೆ ಒಳಪಟ್ಟಿವೆ. ಕೆರೆಯನ್ನು ದಾಟಲಿಕ್ಕೆ ಅರ್ಹತೆ ಇಲ್ಲದವರು ಕೂಡ ಶರಧಿಯನ್ನು ದಾಟಬಹುದು. ಈ ಶರಧಿಯಂತೆ ಇರುವಂಥದ್ದು ಸಾಗರ. ಇಂತಹ ಸಾಗರವನ್ನು ದಾಟಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವೆಲ್ಲ ಕೆರೆಯನ್ನು ದಾಟಲು ಕೂಡ ಅರ್ಹತೆ ಇಲ್ಲದವರು. ಕೆರೆಯನ್ನು ದಾಟಲು ಅರ್ಹತೆ ಇಲ್ಲದವರು ಶರಧಿಯನ್ನು ದಾಟಲು ಪ್ರಯತ್ನ ಮಾಡಿದರೆ ಹೇಗಾಗತ್ತೆ? ಹಾಗೆ ಈ ಜೀವನ ಸಾಗರ ದಾಟುವುದು ಕಷ್ಟ. ಅದನ್ನು ಹೇಳ್ತಾರೆ, ಕೆರೆಯನ್ನು ದಾಟಲು ಅರಿಯದ ಜನ ಭವಶರಧಿಯ ದಾಟುವರೇ ಶ್ರೀನರಹರೇ. ಸಾಧ್ಯ ಇದೆ ಯಾವಾಗ? ಹರುಷದಿಂದ ನೀ ಕರವ ಪಿಡಿಯದಿರೆ. ನೀನು ನನ್ನ ಕೈ ಹಿಡಿದೇ ಇದ್ದರೆ ಇದೆಲ್ಲ ಅಸಾಧ್ಯ. ಪರಮಾತ್ಮ ಕೈ ಹಿಡಿದೇ ಇದ್ದರೆ ಕೆರೆಯನ್ನು ದಾಟದವರೆಗೆ ಶರಧಿಯನ್ನು ದಾಟಲಿಕ್ಕೂ ಆಗುವುದಿಲ್ಲ. ಪರಮಾತ್ಮ ಕೈ ಹಿಡಿದರೆ, ಅವನ ಒಲಮೆ ಇದ್ದರೆ ಯಾವುದೂ ಅಸಾಧ್ಯ ಅಲ್ಲ. ಹರುಷದಿಂದಲೇ ನೀ ಕರವ ಪಿಡಿಯದೇ ಇರೆ ತ್ವರೆಯ ಸೇರಲಳವೇ ಈ ಧರೆಯಳು. ನೀ ಕೈ ಹಿಡಿದೇ ಹೋದರೆ ಶರಧಿ ಅಲ್ಲ, ತ್ವರೆಯನ್ನೂ ದಾಟಲಿಕ್ಕೆ ಸಾಧ್ಯ ಇಲ್ಲ. ಹಲವು ಜನ್ಮಗಳಲ್ಲಿ ಗಳಿಸಿದ ಅಘಗಳ ಅಲೆಗಳೊಳಗೆ ಸಿಲುಕಿ ಸಂತತ ಮುಳುಗುತ್ತ ಕಟು ಜಲಗಳ ಕುಡಿಯುತ್ತ ನಳಿನನಾಭ ನಿನ್ನೊಳಮೆಯಿಂದಲ್ಲದೆ ಕೆರೆಯನ್ನು ಅಲ್ಲದೆ ಶರಧಿಯ ದಾಟುವರೇ ಅಂತ ಕೇಳ್ತಾರೆ. ಕಾಮಕ್ರೋಧ ಮದ ಲೋಭ ಮೋಹ ಮತ್ಸರಗಳೆಂಬ ವಿವಿಧ ಜಲಚರ ತಾಮಸ ನಕ್ರ ತಿಮಿಂಗಿಲಗಳು ಇರಲಾಗಿ ಕಾಮಜನಕ ನಿನ್ನ ಪ್ರೇಮವು ಹೊಂದದೆ ಕೆರೆಯನ್ನು ದಾಟಲು ಅರಿಯ ಜನ ಭವಶರಧಿಯ ದಾಟುವರೇ ಹೇ ನರಹರೇ ಅಂತ ಕೇಳ್ತಾರೆ. ಚೂರ್ಣಗಳಾದವು ವಿವಿಧ ನಾವುಗಳೇ ಪುಡಿ ಆಗೋದು. ಚೂರ್ಣಗಳಾದವು ವಿವಿಧ ನಾವುಗಳೇ ಅರ್ಣವದಲ್ಲಿ ಸಿಲುಕಿ ಸುಲಭದಿ ಪೂರ್ಣ ಪ್ರಮತೆಗಳ ಮತವನ್ನರಿತು ಇನ್ನು ಪೂರ್ಣ ಪ್ರಸನ್ನತೆ ನಾವೆಯಿಂದಲ್ಲವೇ. ಇವೆಲ್ಲ ಸಾಗರ ದಾಟಿಸ್ತಕ್ಕಂತಹ ನಾವೆಗಳು ಏನೂ ಅಲ್ಲ. ಈ ಸಂಸಾರ ಸಾಗರದಲ್ಲಿ ಅವೆಲ್ಲ ಚೂರ್ಣ ಆಗಿ ಹೋಗ್ತವೆ. ಅದಕ್ಕೆ ಬದಲಾಗಿ ಪೂರ್ಣ ಪ್ರಮತಿಗಳ ಮತವನ್ನು ಅರಿತರೆ ಈ ಶರಧಿಯನ್ನು ದಾಟುವುದೇನು ಕಷ್ಟ ಅಲ್ಲ ಅನ್ನುವ ಅಭಿಪ್ರಾಯವನ್ನು ಈ ಕೀರ್ತನೆಯಲ್ಲಿ ತೋರಿಸ್ತಾರೆ. ಈ ಜನ್ಮಾಂತರವೆಂಬ ಪಾಪಗಳ ಅಲೆಯಲ್ಲಿ ಸಿಕ್ಕಿ ಉಪ್ಪು ನೀರು ಕುಡಿದು ಅರಿಷಡ್ವರ್ಗಗಳೆಂಬ ಜಲಚರಗಳ ಉಪಟಳದಿಂದ ಸಂಸಾರ ನೌಕೆ ಚೂರಾಗ್ಬೋದು. ಹರಿ ಪ್ರಸನ್ನ ಆದರೆ ಅವನ ಪ್ರಸನ್ನತೆಯಿಂದ ಅವನ ಒಂದರಿಂದ ಮಾತ್ರ ದಡ ತಲುಪಲಿಕ್ಕೆ ಸಾಧ್ಯ ಇದೆ ಎಂಬುದು ವಿದ್ಯಾಪ್ರಸನ್ನ ತೀರ್ಥರ ನಂಬಿಕೆ ಆಗಿತ್ತು ಅನ್ನೋದನ್ನು ನಾವು ಈ ಕೀರ್ತನೆಯಲ್ಲಿ ಕಾಣ್ಬೋದು. ಈ ಒಂದು ಪ್ರಸನ್ನತೆಯನ್ನು ಸಂಪಾದಿಸಲಿಕ್ಕೆ ಸುಲಭವಾದ ಮಾರ್ಗ ಅದು ಯಾವುದು ಅಂದರೆ ದೃಢವಾದ ಭಕ್ತಿ. ತಾಳಮೇಳಗಳ ಗಾಯನವಾಗಲಿ, ಬಾಳೆ ಮಾವುಗಳ ವೈಭವವಾಗಲಿ ದೇವರಿಗೆ ಬೇಡ. ನವರತ್ನ ಮಂಟಪ ಬೇಡ, ಹವಳದ ಸರ ಬೇಡ, ಧವಳದ ಮುತ್ತಿನ ಹಾರ, ಈ ಯಾವ ವೈಭವಗಳನ್ನು ಅವನು ಯಾವತ್ತೂ ಬಯಸುವುದಿಲ್ಲ. ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಅರ್ಪಿಸಿದರೂ ಸಾಕು, ಅವನು ಪ್ರಸನ್ನ ಆಗ್ತಾನೆ. ಈ ಆಡಂಬರವಿಲ್ಲದೆ ಸರಳವಾದ ಆಚರಣೆ ಆಗಬೇಕು. ಇದು ವಿದ್ಯಾಪ್ರಸನ್ನ ತೀರ್ಥರ ಆಶಯ ಆಗಿತ್ತು ಎಂಬುದನ್ನು ಒಂದು ಕೀರ್ತನೆಯಲ್ಲಿ ತೋರಿಸ್ತಾರೆ. ಜಲಜನಾಭನ ಪೂಜೆ ಅತಿ ಸುಲಭವು, ಚಲಿಸಿದ ಮನವನ್ನು ಹೊಂದಿರುವ ಸುಜನರಿಗೆ. ಮನಸ್ಸು ಚಂಚಲ,
ಆದರೂ ಕೂಡ ಭಗವಂತನ ಪೂಜೆ ಅತ್ಯಂತ ಸುಲಭ ಅಂತ ಹೇಳ್ತಿದ್ದಾರೆ. ತಾಳ ಕೇಳುವನಲ್ಲ, ಮೇಳ ಕೇಳುವನಲ್ಲ, ಬಾಳೆ ಮಾವುಗಳ ವೈಭವವ ಕೇಳುವನಲ್ಲ, ಸೂಳೆಯೊಂದದಿ ಬಹಳ ನಟನೆಗಳು ಬೇಕಿಲ್ಲ, ಬಾಲಕೃಷ್ಣನಲ್ಲಿ ದೃಢಭಕ್ತಿ ಉಳ್ಳವನಿಗೆ. ದೃಢಭಕ್ತಿ ಒಂದಿದ್ರೂ ಸಾಕು, ಇದು ಯಾವುದು ಬೇಡ ಅಂತ. ನವರತ್ನ ಮಂಟಪದ ಝವೆಯ ಬಯಸುವನಲ್ಲ, ಹವಳಗಳ ಸರದ ವೈಭವ ಬೇಕಿಲ್ಲ, ಧವಳ ಮುಕ್ತಾಹಾರಗಳ ಬಯಸುವನಲ್ಲ, ಭುವನಭೂಷಣನ ಭುವನಭೂಷಣ ಅವನಲ್ಲಿ ಭಕ್ತಿ ಇದ್ರೆ ಸಾಕು. ಅಂತಹ ಭಕ್ತಿ ಉಳ್ಳವನಿಗೆ ಅವನನ್ನು ಪೂಜಿಸೋದು ಬಹಳ ಸುಲಭ ಅಂತ. ಹೊನ್ನಿನ ಆಭರಣಗಳನ್ನು ಬಯಸುವನಲ್ಲ, ವಿವಿಧ ಅನ್ನಗಳ ರುಚಿಗೆ ಲೋಭವ ಪೊಂದನು, ಅನ್ನಾದಿಮಯ ಹರಿಯು ತನ್ನಲ್ಲಿ ತುಳಸೀದಳವನು ಭಕ್ತಿಯೊಳಿಡೆ ಪ್ರಸನ್ನನಾಗುವನು. ಏನು ಯಾವ ನೈವೇದ್ಯ ಬೇಡ, ಭಕ್ತಿಯನ್ನು ತುಳಸಿದಳ ಅರ್ಪಿಸಿ ಸಾಕು ಅಂತ. ಇಂಥ ಭಕ್ತಿ ಅದು ಸಂಸಾರ ವಿಮುಖ ಆಗಬೇಕು ಅಂತಿಲ್ಲ. ಇಂಥ ಭಕ್ತಿ ಮಾಡ್ಬೇಕಾದ್ರೆ ನಾವು ಸಂಸಾರ ಬಿಟ್ಟು ಹೋಗ್ಬೇಕಂತಿಲ್ಲ. ಸಂಸಾರಿಯಾಗಿದ್ದು ಕಂಸಾರಿ ನನ್ನಲಿಕ್ಕೆ ಸಾಧ್ಯ ಇದೆ. ಅದನ್ನ ಇನ್ನೊಂದು ಕಡೆ ಹೇಳ್ತಾರೆ, ಇದಕ್ಕೋಸ್ಕರ ನೀವು ಸಂಸಾರ ತ್ಯಾಗ ಮಾಡಬೇಡಿ, ಸಂಸಾರದಿಂದ ವಿಮುಖರಾಗಬೇಕಾಗಿಲ್ಲ. ವರ್ಣಾಶ್ರಮ ಧರ್ಮಗಳ ಒಂದು ತಿಳುವಳಿಕೆಯನ್ನು ಹೊಂದಿ ಸತ್ಕರ್ಮಗಳನ್ನು, ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಆಚರಿಸ್ತಾ ಇದ್ದರೆ ಅಂತಹ ಭಕ್ತರು ಸಂಸಾರಿಗಳಾಗಿದ್ದರೂ ಪೂರ್ಣ ಸುಖ ಜ್ಞಾನಗಳನ್ನು ಪಡೀಲಿಕ್ಕೆ ಅರ್ಹರಾಗಿದ್ದಾರೆ ಅಂತ ಒಂದು ಕೀರ್ತನೆ ಹೇಳ್ತಾರೆ. ತ್ಯಜಿಸದಲೇ ಸಂಸಾರ ಭಜಿಸಬಹುದು, ಅಜಭವಾದಿಗಳೆಲ್ಲ ತ್ಯಜಿಸಿ ಭಜಿಸುವರೇ, ಅರ್ಣವವ ಪೋಲುವ ಭವವನ್ನು ನೀಗಲು ವರ್ಣಾಶ್ರಮ ಧರ್ಮಗಳ ನರಿತು ಪೂರ್ಣ ಸುಖಜ್ಞಾನ ಪೊಂದಿದ ಹರಿಯ ಗುಣಗಳನ್ನು ನಿರ್ಣಯದ ಭಕುತಿಯಲ್ಲಿ ವರ್ಣಿಸುವ ನರನು ಜನ್ಮನು ಕಳೆಯುವುದಕ್ಕೆ ತೀರ್ಮಾನ ಮಾಡಿ ದುಷ್ಕರ್ಮಗಳ ತ್ಯಜಿಸಿ ಸತ್ಕರ್ಮಗಳನ್ನು ಮರ್ಮವು ಅರಿಯುತ್ತಾ ರಚಿಸಿ ಹೆಮ್ಮೆಯಿಂದಲೇ ತನ್ನ ಧರ್ಮದಲ್ಲಿ ಸತಿಸುತರ ಭೋಗ ಉಣುವವರು ತ್ಯಜಿಸಿದರೆ ಸಂಸಾರ ಭಜಿಸಬಹುದು. ಅನ್ಯಾಯಗಳ ಬಿಟ್ಟು ಮಾನ್ಯರೆಂದೆನಿಸುತ್ತಲಿ ಘನ್ನ ಮಹಿಮನ ಸೇವೆಯೆಂದರಿಯುತ್ತಾ ಕನ್ಯಾದಿ ದಾನಗಳ ಮಾಡುತ್ತಲಿ ಮುದುದಿಂದ ಚೆನ್ನಾಗಿ ಹರಿಯ ಪ್ರಸನ್ನತೆಯನ್ನು ಪಡೆಯುವರು. ತ್ಯಜಿಸಲೇ ಸಂಸಾರ ಭಜಿಸಬಹುದು ಅಂತ ಹೇಳ್ತಾರೆ. ಮತ್ತು ಮನೆಯೂ ಕೂಡ ಹರಿಯ ಆಲಯವಾಗಬೇಕು ಎಂಬುದು ವಿದ್ಯಾಪ್ರಸನ್ನ ತೀರ್ಥರ ಆಸೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯನ ಸದಾಚಾರವನ್ನು ದೂರವಾಗಿಸ್ತಕ್ಕಂತಹ ಯಾವುದೇ ಹೊಸ ನೀತಿ, ಹೊಸ ಕಲ್ಪನೆಗಳು ಅದೆಲ್ಲ ನಮ್ಮ ಸಾಧನೆಗೆ ಮಾರಕ, ಅವೆಲ್ಲ ಲೋಕದ ಹಿತಕ್ಕೆ ಸಾಧನವಲ್ಲ ಎಂಬುದನ್ನು ಒಂದು ಕಡೆ ಹೇಳ್ತಾರೆ. ಮನೆಯೂ ಹರಿಯ ಆಲಯವಾಗಬೇಕು, ಮನೆಯೂ ಹರಿಯ ಆಲಯವಾಗಬೇಕು, ಜನಗಳು ಸದಾಚಾರಶೀಲರಾಗಬೇಕು. ಭೂತ ಸರ್ಗದಲ್ಲಿ ಹೊಸ ನೀತಿಗಳ ಕಲ್ಪನೆಯು ಘಾತಕವು. ಭೂತ ಸರ್ಗದಲ್ಲಿ ಹೊಸ ನೀತಿಗಳ ಕಲ್ಪನೆಯು ಘಾತಕವು. ಲೋಕಹಿತಕ್ಕೆ ಎಂದರಿಯದೆ ಜಾತಿ ಬೇಡ ಎನ್ನುವರ ರೀತಿ ನೀತಿಗಳು ಆಪಾತತಃ ರಮಣೀಯ ಅಂತ. ಹೊಸ ನೀತಿ, ಹೊಸ ಕಲ್ಪನೆ ಅದು ಲೋಕಹಿತಕ್ಕೆ ಘಾತಕ. ಇದೆಲ್ಲ ಜಾತಿ ಬೇಡ, ನೀತಿಗಳು ಬೇಡ ಅಂತ ಹೇಳ್ತಾರೆ. ಈ ಎಲ್ಲ ಮಾತುಗಳು ಆಪಾತ ರಮಣೀಯ. ಭೂತ ಸರ್ಗದಲ್ಲಿ ಹೊಸ ನೀತಿಗಳ ಕಲ್ಪನೆಯು ಘಾತಕವು. ಲೋಕಹಿತಕ್ಕೆ ಎಂದರಿಯದೆ ಜಾತಿ ಬೇಡ ಎನ್ನುವರ ರೀತಿ ನೀತಿಗಳು ಆಪಾತ ರಮಣೀಯವೆಂಬುದು ತೋರಬೇಕು. ಅಸ್ತವಾಗಲಿ ಜಾತಿ ಮತವು ಭೇದವೆಲ್ಲವೂ ಪ್ರಸ್ತಾಪ ಬಿಡಿರಿ ಹರಿಗುರು ಹಿರಿಯರ ಸ್ವಸ್ಥವಾಗುವುದೆಂದು ಭಾರತವು ಎನ್ನುವರು ಮಸ್ತಕದಿ ಕರವಿಟ್ಟು ಕುಳಿತುಕೊಳ್ಳುವ ತೆರದಿ. ಅಸ್ತವಾಗಲಿ ಜಾತಿ ಮತ ಭೇದವು ಅಂತ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅದನ್ನು ಬಿಡ್ರಿ ಅಂತಾರೆ. ಅಂತಹ ಪ್ರಸ್ತಾಪ ಬೇಡ. ಜಾತಿ ಮತ ಭೇದ ನಾಶವಾಗಲಿ ಎಂಬ ಪ್ರಸ್ತಾಪ ಬೇಡ. ಹರಿಗುರು ಹಿರಿಯರ ಸ್ವಸ್ಥವಾಗುವುದೆಂದು ಭಾರತವು ಎನ್ನುವರು ಮಸ್ತಕದಿ ಕರವಿಟ್ಟು ಕುಳಿತುಕೊಳ್ಳುವ ತೆರದಿ. ಬಹುಮತವು ಎಮ್ಮದು ಎಂಬುವ ಮದವು ಬೆಳೆಯುತ್ತೀರೆ. ಸಹನವೇ ಸಾಧು ಜನಗಳಿಗೆ ಶರಣ. ಇಹಪರಗಳಲ್ಲಿಯೂ ಪ್ರಸನ್ನ ಹರಿ ಸಲಹುವನು. ಕುಹಕ ಮಾರ್ಗವು ಭೇದ ಸಹಜ ಧರ್ಮಗಳಿಂದ ಅಂತ ಹೇಳ್ತಾರೆ. ಆಮೇಲೆ ಈ ಯತಿ ಧರ್ಮದ ಬಗ್ಗೆ ಹೇಳ್ತಾ
ಉದಯದಲ್ಲಿ ನದಿ ಸ್ನಾನ, ಹರಿಯ ಪಾದೋದಕ ಪಾನ, ಧ್ಯಾನ, ಜಪ, ತಪ, ಪ್ರವಚನ ಇವುಗಳನ್ನ ಮಾಡ್ತಾ ಸಜ್ಜನರ ಸಂಪರ್ಕದಲ್ಲಿ ಕಾಲ ಕಳೆಯುವುದೇ ಯತಿಧರ್ಮ ಅಂತ ಹೇಳ್ತಾರೆ. ದಿನಗಳ ಕಳೆಯುವುದೇ ಸಾಧನವು ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ. ಉದಯದಿ ಸ್ನಾನ, ನದಿ ನದಗಳಲ್ಲಿ ಸದಮಲ ಹರಿಯ ಪಾದೋದಕ ಪಾನ, ಹೃದಯದಿ ಕೃಷ್ಣನ ಮೂರ್ತಿಯ ಧ್ಯಾನ, ವಿಧಿಯಲ್ಲಿ ಜಪತಪ ಪ್ರವಚನಗಳಲ್ಲಿ. ಪ್ರೇಷ್ಠತಮರ ತಂತ್ರಸಾರದ ಕ್ರಮದಲ್ಲಿ ಅಷ್ಟಮಹಾಮಂತ್ರಗಳನ್ನು ಜಪಿಸಿ ವೃಷ್ಣಿವರೆಣ್ಯನ ವೈಭವದಿಂದ ತುಷ್ಟಿಗೊಳಿಸಿ ಬಲು ಶಿಷ್ಟರ ಸಂಘದಿ. ತ್ರಿಭುವನ ಗುರುಗಳ ಶುಭಕರ ಶಾಸ್ತ್ರವ ಪ್ರವಚನಗೈಯುತ ಪ್ರತಿಕ್ಷಣಗಳಲ್ಲಿ ವಿಭುಧ ಪ್ರಸನ್ನನ ಗುಣಗಳ ಸಜ್ಜನ ಸಭೆಯಲ್ಲಿ ಪಾಡುತ್ತಾ ನಿರ್ಭಯರಾಗಿ ಅಂತ ದೃಢವಾಗಿ ನಂಬಿದ್ದವರು ವಿದ್ಯಾಪ್ರಸನ್ನ ತೀರ್ಥರು. ಅವರು ಲೌಕಿಕ ವಿಷಯಗಳಿಗೆ ಆಧ್ಯಾತ್ಮಿಕ ಅರ್ಥ ನೀಡಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆಟವಾಡಬೇಕು ಅಂತ ಹೇಳ್ತಾರೆ. ಆಟವಾಡಬೇಕು, ಒಳ್ಳೆಯ ಊಟ ಮಾಡಬೇಕು. ಆಟಬಲ್ಲ ಮಾನವನಿಗೆ ರೋಗದ ಕಾಟವಿರದೆ ತಾ ಊಟ ಮಾಡುವನು ಅಂತ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಪಂಡಿತರಾಗಿ ಅಖಂಡ ಕಲೆಗಳನ್ನು ಚೆಂಡಿನಂತೆ ಕರದಲ್ಲಿ ಪಿಡಿಯುತ್ತಾ. ಚೆಂಡಾಡಬೇಕು. ಹೇಗೆ? ಅಖಂಡ ಕಲೆಗಳನ್ನು ಚೆಂಡಿನಂತೆ ಕರದಲ್ಲಿ ಪಿಡಿಯಬೇಕು. ಕಣ್ಣು ಮುಚ್ಚಿ ಇಂದ್ರಿಯಗಳ ನಿಲ್ಲಿಸಿ ಹೃನ್ಮಂದಿರದಲ್ಲಿ ಹರಿಯನ್ನು ಹಿಡಿಯುವ. ಕಣ್ಣು ಮುಚ್ಚಾಲೆ ಆಟ ಆಡಬೇಕು. ಕಣ್ಣು ಮುಚ್ಚಿ ಇಂದ್ರಿಯಗಳನ್ನು ನಿಲ್ಲಿಸಿ ಹೃನ್ಮಂದಿರದಲ್ಲಿ ಹರಿಯನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂತಹ ಆಟವನ್ನು ಆಡಬೇಕು ಅಂತ ಹೇಳ್ತಾರೆ. ಈಶ ಜೀವ ಜಡರೆಂಬೋ ಮೂವರಲಿ ಈಶನೇ ಹಾಸಂದರಿಯುತ್ತಾ ಮೂರೆಲೆ. ಹಿಂದಿನ ದಿನದ ಹರಿದಿನ ಮರುದಿನಗಳು ಇಂದ್ರಿಯ ರಸನ ಕೂಡಿ ಏಕಾದಶಿ ಸಿಕ್ಕಿದ ಸ್ಥಾನವು ದಕ್ಕದೆಂಬುದಕ್ಕೆ ಭಕ್ತ ಪ್ರಸನ್ನ ತೋರಿದ ಕೊಕ್ಕಿನ ಅಂತ ಈ ಕೀರ್ತನೆಯಲ್ಲಿ ಆಟವಾಡಬೇಕು ಅಂತ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಇನ್ನೊಂದು ಕಡೆ ಬೇಸಾಯ ಮಾಡಬೇಕು ಅಂತ ಹೇಳ್ತಾರೆ. ಬೇಸಾಯ ಮಾಡಬೇಕು. ಹೃದಯವೆಂಬ ಕ್ಷೇತ್ರದಲ್ಲಿ ಬೇಸಾಯ ಮಾಡಬೇಕು ಅಂತ. ಯಾವ ಕ್ಷೇತ್ರ? ಹೃದಯವೆಂಬ ಕ್ಷೇತ್ರ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಬುದ್ಧಿ ಜಲವ ವರ ಗುರುಗಳೆಂಬ ತೂಬಿನಲ್ಲಿ ತರಳಿಬೇಕು. ಮಧ್ವಾಚಾರ್ಯ ಗ್ರಂಥಗಳ ಸರೋವರ, ಅದರಲ್ಲಿ ಸಾಕಷ್ಟು ನೀರು ತುಂಬಿದೆ. ಯಾವ ನೀರು? ಬುದ್ಧಿ ಎಂಬ ಜಲವ ವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಶುದ್ಧ ಧರ್ಮದ ಆಚರಣೆಗಳೆಂಬ ನೇಗಿಲ ಪಿಡಿಯಬೇಕು. ಮುದ್ದೆಯಾದ ನೆಲ ಮೃದುವಾಗುವ ಪರಿ ನೆಲವನ್ನು ಉಳಬೇಕು. ತತ್ವಜಲವು ಹರಿದೋಡದ ಪರಿಯಲ್ಲಿ ತೆವರಿ ಹಾಕಬೇಕು. ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು. ಉತ್ತಮ ರೀತಿಯ ಭಕುತಿ ಪೈರುಗಳ ನಾಟಿ ಮಾಡಬೇಕು ಮತ್ತು ಪೈರುಗಳು ಒಣಗದಂತೆ ಜಲವನ್ನು ಹಾಯಿಸಬೇಕು. ಬೆಳೆಯುವ ವಿಷಯದ ಅನುಭವದಾಸೆಯ ಕಳೆಯ ಕೀಳಬೇಕು. ಕೊಳವೆಯ ರೋಗಕ್ಕೆ ಸಜ್ಜನ ಸಂಘದ ಔಷಧಿ ಕೊಡಬೇಕು. ಕೊಳೆಯ ರೋಗಕ್ಕೆ ಸಜ್ಜನ ಸಂಘದ ಔಷಧಿ ಕೊಡಬೇಕು. ಕಲಿಪುರುಷನ ತಲೆಯೆಂಬ ಗೊಬ್ಬರವ ತುಳಿಯುತ್ತಿರಬೇಕು. ಕುಳಿತಡೆಯಲ್ಲಿ ವರಭಕುತ ಪ್ರಸನ್ನ ಕೊಡುವ ಮುಕುತಿ ಧವಸ. ಹಾಗೆ ಮಾಡಿದರೆ ಪರಮಾತ್ಮ ಧವಸವನ್ನು ಕೊಡ್ತಾನೆ, ಮುಕುತಿ ಎಂಬ ಧವಸವನ್ನು ಕೊಡ್ತಾನೆ ಅಂತ ಈ ಕೀರ್ತನೆಯಲ್ಲಿ ಹೇಳ್ತಾರೆ. ಹೀಗೆ ಬೇಸಾಯವನ್ನು ಮಾಡಬೇಕಂತ ಹೇಳ್ತಾರೆ. ಹೀಗೆ ಅನೇಕ ಸ್ವಾಂತವ ತೊಳೆಯುತ್ತಿರಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಭೋಗ ಬೇರಿ ಹುದಣ್ಣ ಅಂತ ಹೇಳ್ತಾರೆ. ಭಿಕ್ಷಾಂ ದೇಹಿ ಇತ್ಯಾದಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನೀತಿಸಾರ ಅಂತ ಒಂದು ದೀರ್ಘ ಕೃತಿಯನ್ನು ರಚನೆ ಮಾಡಿದ್ದಾರೆ. ಲೋಕಾನುಭವದ ಹಿನ್ನೆಲೆಯಲ್ಲಿ ನಿರ್ಮಿಸ್ತಕ್ಕಂತಹ ನೀತಿ ಮಾತುಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಉದಾಹರಣೆಗೆ, ಎಲ್ಲರ ಮನೆಯ ದೋಸೆಯು ತೂತು, ಗಾಜಿನ ಮನೆಯಲ್ಲಿ ವಾಸಿಸುವ ದೇಹಕ್ಕೆ ಕಲ್ಲುಗಳು ಎಸೆಯಬಹುದೇ? ಗೂಳಿಯು ಹಳ್ಳಕ್ಕೆ ಬಿದ್ದ ಕಾಲದಲ್ಲಿ ಆಳೆಗೊಂದು ಕಲ್ಲೆಸೆಯುವರು ಅಂತ. ದೊಂಬ ನಾಟಕವಾಡಿ ಚೊಂಬು ಪಿಡಿದಂತೆ, ಕೋಳಿ ಕೂಗದೆ ಬೆಳಕು ಬಾರದು, ಬರೆಯ ಪಾತ್ರೆಗಳು ಬಹಳ ಸದ್ದಂತೆ, ಕುದುರೆ ಜೂಜಿನಲ್ಲಿ ಪಣ ಕಟ್ಟಿದಂತೆ. ಹಾಗೆಲ್ಲ ತುಂಬ ಗಾದೆಗಳನ್ನು ನಾವು ಆ ಕೃತಿಯಲ್ಲಿ ಕಾಣಬಹುದು. ಹೀಗೆ ಹರಿಕೀರ್ತನೆ, ಆತ್ಮಶೋಧನೆ, ಲೋಕನೀತಿ, ಸಂಪ್ರದಾಯದ ಹಾಡುಗಳು ಇಂತಹ ಕೃತಿಗಳ ರಚನೆ ಮಾಡೋದಲ್ಲದೆ 2 ನಾಟಕ ಬರೆದಿದ್ದಾರೆ. ಕೂಡಿಟ್ಟ ಕೈ ಹಾಗೂ ಜಿಹ್ವಾಚಾಪಲ ಎಂಬ ನಾಟಕಗಳನ್ನು ವಿದ್ಯಾಪ್ರಸನ್ನ ತೀರ್ಥರು ಬರೆದಿದ್ದಾರೆ. ಹರಿದಾಸ ಸಾಹಿತ್ಯದಲ್ಲಿ ಸ್ವತಂತ್ರ ರಚನೆಗಳು ಕಡಿಮೆಯಾಗ್ತಾ ಧಾರ್ಮಿಕ ಚಿಂತನೆಗಳು ಮತ್ತು ಆಚರಣೆಗಳು ಸಡಿಲವಾಗ್ತಾ ಇದ್ದಂತಹ ಕಾಲದಲ್ಲಿ
ಶ್ರೀಪಾದರಾಜರ ವ್ಯಾಸರಾಜರ ಸಂಪ್ರದಾಯವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದವರು ವಿದ್ಯಾಪ್ರಸನ್ನ ತೀರ್ಥರು. ಸಂಪ್ರದಾಯ, ಭಕ್ತಿ ಮತ್ತು ಸಮಕಾಲೀನತೆ ಇವುಗಳನ್ನು ಮೇಳವಿಸಿ ಈ 20ನೇ ಶತಮಾನದಲ್ಲೂ ಹರಿದಾಸ ಸಾಹಿತ್ಯವನ್ನು ಚೈತನ್ಯಪೂರ್ಣವಾಗಿ ಬೆಳೆಸಿದ್ದಾರೆ. ಈ ದೃಷ್ಟಿಯಿಂದ ವಿದ್ಯಾಪ್ರಸನ್ನ ತೀರ್ಥರು ಹರಿದಾಸ ಸಾಹಿತ್ಯ ಚರಿತ್ರೆಯಲ್ಲಿ ಉಲ್ಲೇಖನೀಯರಾಗಿದ್ದಾರೆ. ಮಧ್ವಮತದಿ ಶ್ರದ್ಧೆ, ಮಧ್ವೇಷದಲ್ಲಿ ಭಕ್ತಿ, ಶುದ್ಧ ಸುಪದ್ಧತಿ ತಿದ್ದಿ ಪೇಳುವ ಮುದ್ದು ಕನ್ನಡ ಪದಪದ್ಯ ರಚಿಸಿ ಸದ್ಬುದ್ಧಿಗೆ ಹೆದ್ದಾರಿ ತೋರಿದಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಕಣ್ಮರೆಯಾಗಿ ಸುಮಾರು ಅರ್ಧ ಶತಮಾನ ಕಳೆಯಿತು. ಅಂತಹ ಶ್ರೀಗಳವರ ಒಂದು ದಿವ್ಯ ಸ್ಮರಣೆಯು ನಮ್ಮ ಸತ್ಕರ್ಮಾನುಷ್ಠಾನಕ್ಕೆ ನಿರಂತರ ದಾರಿದೀಪವಾಗಲಿ. ಅವರ ಬದುಕು, ಬೋಧನೆ, ಬರಹಗಳನ್ನು ನಮ್ಮ ಜೀವಿತದಲ್ಲಿ ಯಥಾಶಕ್ತಿ ಅಳವಡಿಸಿ ಅನುಸರಿಸೋಣ ಅಂತ ಹೇಳ್ತಾ ಈ ಒಂದು ಪುಟ್ಟ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.